ಎಲ್ರಿಗೂ ನಮಸ್ಕಾರ. ಈಗ ನಮಗೆಲ್ಲ ಗೊತ್ತಿದೆ, ಇದೇ ಆಗಸ್ಟ್ 15ನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಾನು ಒಬ್ಬ ಕಲಾಭಿಮಾನಿಯಾಗಿ, ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿತ ಪ್ರಾರ್ಥನೆ ಮಾಡೋದಿಷ್ಟೇ. ದಯವಿಟ್ಟು ಎಲ್ಲರೂ ಒಂದ್ಸಲ ಥಿಯೇಟ್ರಿಗೆ ಬನ್ನಿ, ಪಿಕ್ಚರ್ನ ನೋಡಿ. ಯಾಕೆಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಈ ಚಿತ್ರರಂಗ ಉಳಿಬೇಕು ಅಂದರೆ ಮೂಲ ಕಾರಣನೇ ಪ್ರೇಕ್ಷಕರು. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ, ಒಬ್ಬ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಇದ್ದು ಎಲ್ಲರೂ ಅವ್ರಿಗೊಂದು ಅನುಕೂಲ ಆಗುತ್ತೆ, ಅವ್ರ ಜೀವನ ಆಗುತ್ತೆ, ಅವ್ರಿಗೊಂದು ಕೆಲಸನ ನೀವೇ ಕಲ್ಪಿಸ್ಕೊಟ್ಟಂಗಾಗುತ್ತೆ. ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ. ಇವತ್ತು ಪ್ರೇಕ್ಷಕರು ಇವತ್ತು ಭಾಳ ಜನ ಮಾತಾಡಿದರೆ, ನಿರ್ಮಾಪಕರು ಮಾತಾಡೋದು, ಡೈರೆಕ್ಟರ್ ಶ್ರೀನಿವಾಸ ರಾಜ್ ಅವರು ಮಾತಾಡಿದ್ರು. ಗಣೇಶ್ ಜೊತೆಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ. ತುಂಬ ಚೆನ್ನಾಗಿತ್ತು, ಲವ್ಲಿ ಟು ವರ್ಕ್ ವಿತ್ ಗಣೇಶ್. ಆ್ಯಂಡ್ ಯಾಕೆಂದರೆ ಬಿಕಾಸ್ ನಾನು ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದ್ವಿ ಅಂತ ಅನಿಸಿರಲಿಲ್ಲ. ಯಾಕಂದರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು, ಎಲ್ಲ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದ್ವಿ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ದಯಮಾಡಿ ಅವರ ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧ್ಯಮದ ಹತ್ರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು. ಅವ್ರಿಗೂ ಜನಗಳಿಗೆ ತಿಳಿಸ್ಬೇಕು, ಇಂಥವ್ರು ಮಾಡಿದ್ದಾರೆ, ಇಂಥವ್ರ ರೈಟರು, ಇಂಥವ್ರು ಸಿಂಗರ್ಸು, ಇಂಥವ್ರು ಇದನ್ನು ಮಾಡಿದ್ದಾರೆ, ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಯಾಕಂದ್ರೆ ಅವರು ಶ್ರಮ ಇದ್ದಿದ್ದರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ. ಅವ್ರ ಶ್ರಮ ಮುಖ್ಯ. ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್. ದಯಮಾಡಿ ಇದನ್ನು ನೀವು ಪ್ರೊಜೆಕ್ಟ್ ಮಾಡಿ. ಇಟ್ ಇಸ್ ನಾಟ್ ಈಗ ಕೇಸ್ ಹಾಕಿ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗಷ್ಟೇ. ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಸಚ್ ಎ ಲವಬಲ್ ಪರ್ಸನ್. ಅವ್ರು ಯಾವುದೇ ಕಾರಣಕ್ಕೆ ಕೋಪ ಆಗಲಿ, ಸುಮ್ಮನೆ ಈಗ ಮಿಸ್ಟೇಕ್ ನಾವು ಹೇಳಿರ್ಬೇಕಷ್ಟೇ, ಎಲ್ಲ ಯಾವುದೂ ನಡೆಯೋದಿಲ್ಲ. ಅಷ್ಟೇ ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ದಯಮಾಡಿ ನೀವು ಕೆಲಸ ಮಾಡಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದು ಸಾಂಗ್ಗೆ ಗಣೇಶ್ ಜೊತೆಲಿ ನಮ್ಮ ಮಂತ್ರಿ ಮಾಲಲ್ಲಿ ಮಾಡಿದ್ವಿ. ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ. ಸೊ ದಿಸ್ ದ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದು ನಿಮ್ಮಲ್ಲೆಲ್ಲ ಭೇಟಿ ಮಾಡಿದ್ದಕ್ಕೆ ಎಲ್ಲ ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳು. ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೆ ಗಣೇಶ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ. ಬಿಕಾಸ್ ನಾನೇ ಮಾಡಬೇಕು ಅಂತ ಏನೂ ಇರಲಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜು ಅವರು ನನ್ನನ್ನೇ ಶಶಿಕುಮಾರ್ ಬೇಕು ಅಂತ ಹೇಳಿ ಯಾಕೆ ಇದು ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ. ಆ್ಯಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ. ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಶೂಟಿಂಗ್ಸ್ ಮಾಡೋದು ದಿವಸ ಬಂದ್ಮೇಲೆ ಹೇಳ್ತಾರೆ ನನ್ನವರ ಸುಮಾರು 8-10 ಹಳೆಯ ವರ್ಷದ ಸ್ನೇಹ ಅವರಿಗೆ. ಐ ಡೋಂಟ್ ನೋ, ಅವರೇ ಹೇಳಿದ್ದು ನಮ್ಮಲ್ಲಿ ನನಗೆ. ಸೊ ಹೀಗಾಗಿ ಸರ್, ಶ್ರೀನಿವಾಸ ರಾಜ್, ನೈಸ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್. ಆ್ಯಂಡ್ ಇನ್ನೊಂದ್ಸಲ ದಯಮಾಡಿ 15ನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು, ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ಸಖಿಯರು ಯಾರ್ಯಾರು ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ. ಖಂಡಿತವಾಗ್ಲೂ ಹೇಳುತ್ತೆ, ಇದೊಂದು ಹೋಮ್ಲಿ ಮತ್ತು ಒಂದು ಫ್ಯಾಮಿಲಿ, ಹ್ಯೂಮರಸ್ ಆಗಿ ಒಂದು ಇದೆ, ಈ ಕಥೆ ಇದೆ.